ಶಿಡ್ಲಘಟ್ಟ ನಗರದ ನ್ಯಾಯಾಲಯದ ಸಭಾಂಗಣದಲ್ಲಿ ಮಹಿಳಾ ನ್ಯಾಯಾಧೀಶರು ಮತ್ತು ವಕೀಲರಿಂದ ಕೇಕ್ ಕತ್ತರಿಸುವ ಮೂಲಕ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ ಸಿ.ಎಸ್. ಮಾತನಾಡಿ, ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡು ಇಬ್ಬರು ಸಮಾನರು. ಒಬ್ಬ ವ್ಯಕ್ತಿಯನ್ನು ಅವರ ಆತ್ಮ ಮತ್ತು ವ್ಯಕ್ತಿತ್ವ ದಿಂದ ಗುರುತಿಸಬೇಕೇ ಹೊರತು ಕೇವಲ ಲಿಂಗದಿಂದಲ್ಲ. ಮಹಿಳಾ ದಿನಾಚರಣೆ ಎಂದರೆ ಕೇವಲ ಒಂದು ದಿನದಾಚರಣೆಯಲ್ಲ. ಪುರುಷ ಮತ್ತು ಮಹಿಳೆ ಸಮಾಜದ ಎಂಬ ಬಂಡಿಯ ಎರಡು ಚಕ್ರಗಳಿದ್ದಂತೆ. ಇಬ್ಬರಿಗೂ ಸಮಾನ ಗೌರವ ಸಿಕ್ಕಾಗ ಮಾತ್ರ ಸಮಾಜ ಸುಸ್ಥಿರವಾಗಿರಲು ಸಾಧ್ಯ ಎಂದು ಹೇಳಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಮ್ಮದ್ ರೋಷನ್ ಶಾ ಮಾತನಾಡಿ, ಇಂದಿಗೂ ಅನೇಕ ಮನೆಗಳಲ್ಲಿ ಹೆಣ್ಣು ಮಗು ಹುಟ್ಟಿತು ಎಂದರೆ ಮುಖ ಸಣ್ಣದಾಗುತ್ತದೆ. ಆದರೆ ನೆನಪಿಡಿ, ಹೆಣ್ಣು ಮನೆಯ ಕಣ್ಣು. ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಹೆಣ್ಣುಮಕ್ಕಳು ಗಂಡು ಮಕ್ಕಳಿಗಿಂತ ಮಿಗಿಲಾದ ಸಾಧನೆ ಮಾಡುತ್ತಿದ್ದಾರೆ. ದೇಶದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿ ಹುದ್ದೆಯಿಂದ ಹಿಡಿದು ಸೈನಿಕರವರೆಗೆ ಮಹಿಳೆಯರು ದೇಶದ ರಕ್ಷಣೆ ಮಾಡುತ್ತಿದ್ದಾರೆ. ಹೆಣ್ಣು ಮಗು ಹುಟ್ಟಿದಾಗ ಅದನ್ನು ಹೊರೆ ಎಂದು ಭಾವಿಸಬೇಡಿ. ಅವಳಿಗೆ ಸರಿಯಾದ ಶಿಕ್ಷಣ ಮತ್ತು ಪ್ರೋತ್ಸಾಹ ನೀಡಿ. ಒಬ್ಬ ಮಗ ಕೇವಲ ಒಂದು ಕುಟುಂಬವನ್ನು ಬೆಳಗಿದರೆ, ಒಬ್ಬ ಮಗಳು ಎರಡು ಕುಟುಂಬಗಳಿಗೆ ಗೌರವ ತರುತ್ತಾಳೆ ಎಂದು ಹೇಳಿದರು. ನಂತರ ನ್ಯಾಯಾಧೀಶೆಯರು ಮತ್ತು ಮಹಿಳಾ ವಕೀಲರು ಜೊತೆಗೂಡಿ ಕೇಕ್ ಕತ್ತರಿಸಿ ಒಬ್ಬರಿಗೊಬ್ಬರು ತಿನ್ನಿಸಿದರು. ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಎಸ್. ರಂಜಿತಾ, ತಾಲ್ಲೂಕು ವಕೀಲರ ಸಂಘದ ಅಧ್ಯಕ್ಷ ಎ. ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿ. ಜಿ. ಭಾಸ್ಕರ್, ಹಿರಿಯ ವಕೀಲ ಎಂ. ಪಾಪಿರೆಡ್ಡಿ, ವಕೀಲರಾದ ಸಿ. ಲಕ್ಷ್ಮಿ, ಕೆ. ಎಂ. ನಾಗಮಣಿ, ವೀಣಾ, ಯಾಸ್ಮಿನ್ ತಾಜ್, ತಹಸೀನ್ ತಾಜ್, ಸುನೀತಾ, ಕೃಷ್ಣಮೂರ್ತಿ, ದೀಪಾ, ಮೋನಿಕಾ, ಶಹತಾಜ್, ಗೀತಾ, ಕವಿತಾ, ವರ್ಣ ಹಾಜರಿದ್ದರು. ಸಮಯ ಸುದ್ದಿ, ಲೋಕೇಶ್, ಶಿಡ್ಲಘಟ್ಟ. ಮೊದಲನೇದಾಗಿ ನಮ್ಮ ಮನೆಯಲ್ಲಿರುವಂತಹ ತಾಯಿಗೆ, ಎರಡನೇದಾಗಿ ಹೆಂಡತಿಗೆ, ನಿಮ್ಮ ಒಡಹುಟ್ಟಿದ ಸಹೋದರಿಯರಿಗೆ, ನಿಮ್ಮ ಮನೆಗೆ ಬರುವಂತಹ ನಿಮ್ಮ ಯಾರೋ ಸಂಬಂಧಿಕರಿಗೆ ಗೌರವ ಕೊಡೋದು, ಪ್ರೀತಿಯಿಂದ ಮಾತಾಡಿಸೋದು. ಯಾವುದೇ ಹೆಣ್ಮಗು ಆಗಿತ್ತು, ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ಏನೋ ಒಂಥರ ಭಾರ ಅನ್ನಂಗಾಗ್ಬಿಟ್ಟಿದೆ ಮನಸ್ಸಿಗೆ. ಅದು ಓದಿರೋ ಮನೆಗಳಲ್ಲೇ ನೋಡಿದೆ ನಾನು. ಯಾಕಂದ್ರೆ ಆದ್ರಪ್ಪ ಅಂತ. ಅದರಲ್ಲೂ ಮೊದಲನೇ ಹೆಣ್ಣಾಗಿ ಎರಡನೇ ಹೆಣ್ಣಾದ್ರೆ ಇನ್ನೂ ಕತೆ ಭಾಳ ಕಷ್ಟ ಸಂಸಾರದಲ್ಲಿ. ಪಾಪ ಅವಳು ತಾಯಿ ಹೆಂಡತಿ ಅಂದವಳಂತೂ ಅವಳಿಗೆ ಒಂದು ಗರ್ಭಾವಸ್ಥೆನ ನೋವನ್ನು ನುಡಿಸ್ಬೇಕು, ಡೆಲಿವರಿ ಆದ್ಮೇಲೆ ನೋವನ್ನು ನುಡಿಸ್ಬೇಕು, ಆ ನೋವಲ್ಲಿ ಅವಳೆಲ್ಲ ಒದ್ದಾಡಬೇಕು. ಅವಳಿಗೆ ಎರಡನೇದು ಹೆಣ್ಣು ಹಾಕ್ಬಿಟ್ರೆ ಅಂದ್ರೆ ಅವಳಿಗೆ ಆ ನೋವುಕ್ಕಿಂತ ಹೆಚ್ಚಾಗಿ ಗಂಡ ಏನಂತಾನೆ, ಅತ್ತೆ ಮಾವ ಏನಂತಾರೆ, ನೆಂಟ್ರಿಸ್ಟ್ ಏನಂತಾರೆ, ಇದೇ ಚಿಂತೆಯಲ್ಲಿ ಕೊಡ್ಬೋಗಿರ್ತಾಳೆ. ನೋಡಿದ್ದೇವೆ ನಾವು ಖುದ್ದಾಗಿ ನಮ್ಮ ನೆಂಟ್ರಿಸ್ಟಲ್ಲಿ ನೋಡಿದ್ದೇವೆ. ಅವಳಿಗೆ ಬೇಡ, ಜೀವನನೇ ಬೇಡ, ಮಕ್ಕಳೇ ಬೇಡ ಅನ್ನೋ ಮಟ್ಟಿಗೆ ಆಗೋಗಿರುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಆದಷ್ಟು ಮೂರನೇದಾಯ್ತು ಅಂದ್ರೆ ಯಾರು ಕೊಟ್ಬಿಡೋಣ ಅನ್ನೋ ಮನೋಭಾವನೆಯನ್ನು ಬೆಳೆಸ್ತಾರೆ. ಬೇಡ ಅಂತ ತೆಗೆಸ್ಬಿಡೋ ಮನೋಭಾವನೆಯನ್ನು ಪಾಪ ಹೆಣ್ಮಕ್ಳು ಬಂದ್ಬಿಟ್ಟಿದೆ. ಯಾಕೆ? ನಾವು ಗಂಡು ಸಮಾಜ ಹೆಣ್ಣನ್ನ ನೋಡೋ ದೃಷ್ಟಿಕೋನ ಸರಿಪಡಿಸ್ಬೇಕಾಗ, ಹೆಣ್ಣು ಗಂಡು ನಮ್ಗೆ ಎಲ್ಲರಿಗೂ ಗೊತ್ತು ಸೈಂಟಿಫಿಕ್ ಆಗಿ ಯಾರಿಂದ ಹೆಣ್ಣು ಗಂಡು ಸೃಷ್ಟಿ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತು, ಚೆನ್ನಾಗಿ ಗೊತ್ತು. ಆದ್ರೂ ನಾವು ಬ್ಲೇಮ್ ಮಾಡೋದು ಯಾರಿಗೆ? ಅವಳಿಗೆ. ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅವ್ರ ಜನ ನನಗೂ ಮಾತಾಡೋದಕ್ಕೆ ಹೇಳಿದ್ದಾರೆ. ಸೊ ವುಮೆನ್ಸ್ ಡೇಗೆ ವುಮೆನ್ನೇ ಮಾತಾಡೋದು ಚೆನ್ನಾಗಿ ಕಾಣಿಸಲ್ಲ ಅನ್ನೋದು ನೀವೆಲ್ಲರಿಗೂ ಗೊತ್ತು. ವುಮೆನ್ಸ್ ಏನು ಮಾಡ್ತಾರೆ ಅಂತ ಈಗ ಆಲ್ರೆಡಿ ನಮೀಗ ರೋಷನ್ ಸರ್ ಅವ್ರು ಹೇಳಿದ್ದಾರೆ. ವುಮೆನ್ಸೇ ಒಪ್ಪಿಕೊಳ್ಳೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಎಲ್ಲರೂ ಹೇಳ್ತಾರೆ, ನಾನು ನೋಡಿ ಅಂತೆ ಎಲ್ಲ ಗಂಡಸರನ್ನ ಸಾಧನೆಗೆ ಮಹಿಳೆ ಒಬ್ಬಿದ್ದೇ ಬರುತ್ತೆ. ಆದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ಮಹಿಳೆಯರ ಸಾಧನೆಗೆ ಪುರುಷ ಇದ್ದೇ ಇರ್ತಾರೆ. ಈಗ ಎಕ್ಸಾಂಪಲ್ ನನಗೆ ತಗೊಂಡ್ರೆ, ನನ್ನ ಸಾಧನೆಗೆ ನಮ್ಮ ಅಮ್ಮ ಇದ್ದಾರೆ, ನನ್ನ ಅಣ್ಣ ಇದ್ದಾರೆ. ಪ್ರತಿಯೊಂದು ನಾನು ಏನೇನು ಕೆಲಸ ಮಾಡಬೇಕು ಜೊತೆಗೆ. ಸೊ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ತಂಗಿಯರ್ಗಿಂತ ಅಣ್ಣಂದಿರ ಜೊತೆನಲ್ಲಿ ಅಪ್ಪನ ಜೊತೆ ಅಟ್ಯಾಚ್ಮೆಂಟ್ ಹೆಣ್ಮಕ್ಳಿಗೆ ಜಾಸ್ತಿ ಇರ್ತಾವೆ. ಹೆಣ್ಮಕ್ಳಿಗೂ ಅಪ್ಪನ ಮೇಲೆ ಜಾಸ್ತಿ ಇರುತ್ತೆ, ಮತ್ತೆ ಅಪ್ಪನಿಗೆ ಹೆಣ್ಮಕ್ಳ ಮೇಲೆ ಜಾಸ್ತಿ ಇರುತ್ತೆ, ಮತ್ತೆ ಅಮ್ಮಂದಿರಿಗೆ ಗಂಡ್ಮಕ್ಳ ಮೇಲೆ ಜಾಸ್ತಿ ಇರುತ್ತೆ. ಅದು ನಾನು ಪರ್ಸ್ನಲಿ ನಮ್ಮನೆ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಮ್ಮ ಅಮ್ಮನಿಗೆ ನಾನು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಅಣ್ಣ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಆದರೆ ನಮ್ಮ ಅಪ್ಪನಿಗೆ ನಾನು ಅನ್ಕೊಂಡು ಇಷ್ಟ, ನಾನು ಎಷ್ಟೇ ದೂರ ಇದ್ರು ಏನೇ ಇದ್ರು ಇವಾಗ ಬಂದ್ರೂ ನನ್ನ ಚಿಕ್ಕ ಮಕ್ಕಳು ತಾನೇ ನೋಡ್ಕೊಂಡ್ರು. ಸೊ ಹಿಂದೆ ಒಂದು ಕಾಲ ಇತ್ತು, ಹೆಣ್ಮಕ್ಳು ಏನು ಮಾಡ್ತಾ ಇದ್ರು, ಸ್ವಲ್ಪ ಕಷ್ಟಪಡ್ತಾರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ರು. ಸೊ ಆ ಕಾಲ ಇತ್ತು. ಅದ್ರ ಮೂಲಕ ಈಗ ಅಧ್ಯಕ್ಷರು ಹೇಳ್ತಾರೆ ವುಮೆನ್ಸ್ ಡೇನ ಯಾಕೆ ಮಾರ್ಚ್ 8 ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋದು
ಅಧ್ಯಕ್ಷರು ಬೆಳಿಗ್ಗೆ ಬಂದರೆ ಅದು ಹೇಳ್ತಾರೆ. ಸೊ ಅದ್ರ ಬಗ್ಗೆ ನಾನು ಏನೆಲ್ಲ ಟೈಮ್ಸ್ ಮಾಡೋದು ಬರ್ತಿಲ್ಲ. ಆ್ಯಂಡ್ ಹಿಂದೆ ಹೆಣ್ಮಕ್ಳೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ್ರಿಂದ ವುಮೆನ್ಸ್ ಡೇನ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಸ್ಟಾರ್ಟ್ ಆಯಿತು. ಈಗೇನು ಇಂಗ್ಲಿಷ್ ಕಾಲದಲ್ಲಿ ಇದ್ದಷ್ಟು ಹೆಣ್ಮಕ್ಳು ಇವಾಗ ಹಿಂದುಳಿದಿಲ್ಲ. ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲರೂ ಪುರುಷರಿಗಿಂತ ಹಿಂದೆ ಹಾಕಿ ಮುಂದೆ ಬರೋ ಇಲ್ಲೇ 3 ದಿನ ನಾವು ಇನ್ನು ಅಡ್ವೊಕೇಟ್ಸ್ ಬಂದಾಗ ನಾನು ಇಲ್ಲಿ ನೋಡ್ತೀನಿ ಅಷ್ಟೇ. ಹಿಂದೆ ಇರಲಿಲ್ಲ ಅಂದರೆ ಆವಾಗ ಏನಾಯ್ತು ಅಂದರೆ ನಮ್ಮನ್ನು ಬೇರೆಯವರೆಲ್ಲ ಆಳ್ವಿಕೆ ಮಾಡ್ತಾ ಇದ್ರು. ಅದೆಲ್ಲ ಆಳ್ವಿಕೆ ಎಲ್ಲ ಬಂತು ಎಲ್ಲ ದೇಶಗಳಲ್ಲಿ, ಇಡೀ ಪ್ರಪಂಚದಲ್ಲೇ ಹೆಣ್ಮಕ್ಳು ಉದ್ಭವ ನಮಗೆ ಮಹಿಳೆಯರ ಹಕ್ಕೇ ಇಲ್ಲ ಅನ್ನೋದು ಒಂದು ಬಂತು. ಬಂದ ಮೇಲೆ ಒಂದು ಇದರಲ್ಲಿ ಅವರು ಹೋಗಿ ಒಂದು ಕ್ಲಾರಾ ಜಿಟಿ ನಂದಿರ್ತಾಳೆ. ಆಯಮ್ಮ ಗಂಡ ಸ್ವಿಟ್ಜರ್ಲ್ಯಾಂಡ್ ಪ್ರಧಾನಿ ಆಗಿರ್ತಾನೆ. ಆವಾಗ ಏನಾಗ್ತದೆ ಅಂದರೆ ಹೋಗಿ ಆಯಮ್ಮನ ಅಲ್ಲಿ ಮಂಡನೆ ಮಾಡ್ತಾರೆ. ನಮ್ಮ ಸಾರ್ ಏನು ಹೇಳಿದ್ರೆ ಎಲ್ಲ ಇಂಥವ್ರು ಕೊಡಿ ಅಂದರು. ಅವ್ರು ಬಂದಾಗ ಗಲಾಟೆ ಮಾಡೋದು ಹೇಳಿದ್ರು. ಆ ರೀತಿ ಎಲ್ಲ ಹೆಣ್ಮಕ್ಳು ಹೋಗಿ ಆ ಯಮ್ಮನಿಗೆ ಏನು ನಮ್ಮ ಹೆಣ್ಮಕ್ಳಿಗೆ ಎಲ್ಲಿ ಸಮಾಧಾನ ಇದೆ, ಸಹಕಾರ ಇಲ್ಲ, ಇನ್ನೊಂದು ಏನು ಎಲ್ಲಿ ನಮ್ಮ ಹಕ್ಕುಗಳೇ ಇಲ್ಲ ಅಂದಾಗ ಆವಾಗ ಹೋಗಿ ಆ ಯಮ್ಮನು ಗಂಡನ ಜೊತೆಯಲ್ಲಿ ಸಮಾಲೋಚನೆ ಮಾಡ್ತಾಳೆ. ಸಮಾಲೋಚನೆ ಮಾಡಿದಾಗ ಒಪ್ಕೊಳ್ತಾನೆ. ಯಾಕಂದರೆ ಈಗ ನಾನು ಎಕ್ಸಾಂಪಲ್ ಹೇಳಿದ್ದೆ ಅದಕ್ಕೆ. ಗುರುಗುರದಲ್ಲಿ ಯಾವಾಗ ಹೋಗ್ತಾನೋ ಆವಾಗ ಲಕ್ಷ್ಮಿ ಬಂದು ಈ